ಸಹನಾ ಮತ್ತು ಸಾಗರ್ ಇವತ್ತಿಗೆ ಮದುವೆಯಾಗಿ 2 ವರ್ಷ. ಇವರಿಬ್ಬರ 2 ವರ್ಷದ ದಾಂಪತ್ಯದ ಜೀವನ ತುಂಬಾ ಸುಖಕರವಾಗಿರುತ್ತೆ. ಸಾಗರ್ನ ತಾಯಿ ಶಾರದಾಗೆ ಸೌಮ್ಯಳನ್ನು ಕಂಡರೆ ಅಷ್ಟಕ್ಕಷ್ಟೆ. ಏಕೆಂದರೆ ಸೌಮ್ಯ ಇದುವರೆಗೆ ತಾಯಿಯಾಗಲು ಸಾಧ್ಯವಾಗಿಲ್ಲ ಎಂಬ ಕೊರಗು ಅವರಲ್ಲಿ ಕಾಡ್ತಾ ಇರುತ್ತೆ. ಹಾಗಾಗಿ ಸಾಗರ್ನ ತಾಯಿಗೆ ಸೌಮ್ಯಳನ್ನು ಕಂಡ್ರೆ ಆಗ್ತಾ ಇರಲ್ಲ. ಸಾಗರ್ ರಿಚ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಹೀಗಿದ್ರೂ ಕೂಡ ಸೌಮ್ಯ ತುಂಬ ಸ್ವಾಭಿಮಾನಿಯಾಗಿದ್ದರಿಂದ ಒಂದು ಪ್ರೈವೇಟ್ ಕಂಪನಿಗೆ ಕಡಿಮೆ ಸಂಬಳಕ್ಕೆ ಕೆಲಸಕ್ಕೆ ಹೋಗ್ತಿರ್ತಾಳೆ. ತನ್ನ ಅತ್ತೆ ತನಗೆಷ್ಟೇ ಬೈದರೂ ಸಾಗರ್ಗಾಗಿ ಎಲ್ಲವನ್ನು ಸಹಿಸಿಕೊಂಡು ಇರ್ತಾಳೆ. ಕೆಲಸದಿಂದ ಬೇಗನೆ ಮನೆಗೆ ಬಂದು ತನ್ನ ರೂಮನ್ನು ಸಾಗರ್ಗೆ ಇಷ್ಟ ಆಗೋ ರೀತಿಲಿ ಡೆಕೋರೇಟ್ ಮಾಡಿರ್ತಾಳೆ. ಅವನಿಗಾಗಿ ಇಷ್ಟಪಡುವಂಥ ವೆರೈಟಿ ಡಿಶಸ್ನೆಲ್ಲ ರೆಡಿ ಮಾಡಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಅಂತೂ ಸಾಗರ್ ನೈಟ್ 9 ಬರ್ತಾನೆ. ಸಾರಿ ಸೌಮ್ಯ, ಆಫೀಸ್ನಲ್ಲಿ ತುಂಬಾ ಕೆಲಸ, ಸೊ ಲೇಟ್ ಆಯಿತು ಅಂತಾನೆ. ಅದಕ್ಕೆ ಸೌಮ್ಯ ಸ್ವಲ್ಪ ಕೂಡ ಬೇಸರ ಮಾಡಿಕೊಳ್ಳದೆ ಖುಷಿಯಿಂದಲೇ ಊಟ ಬಡಿಸ್ತಾಳೆ. ಹೀಗೆ ಇಬ್ಬರು ಆ ದಿನಾನ ಖುಷಿಯಿಂದ ಕಳೀತಾರೆ. ಮರುದಿನ ಬೆಳಗ್ಗೆ ಸಾಗರ್ ನಂಬರ್ಗೆ ತುಂಬಾ ಮಿಸ್ಡ್ ಕಾಲ್ಸ್, ಮೆಸೇಜಸ್, ನೋಟಿಫಿಕೇಷನ್ ಬರ್ತಾನೇ ಇರುತ್ತೆ. ಸಾಗರ್ ಸ್ನಾನಕ್ಕೆ ಹೋಗಿದ್ದಾನೆ. ಸೌಮ್ಯ ಕಾಲ್ ಪಿಕ್ ಮಾಡಿ ಆನ್ಸರ್ ಮಾಡಲಾ, ಆಫೀಸ್ನಿಂದ ಫೋನ್ ಬಂದಿರಬಹುದಾ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಸಿಮಾ ಎಂಬ ಕಾಂಟ್ಯಾಕ್ಟಿಂದ ತುಂಬಾ ಫೋನ್ ಮೆಸೇಜಸ್ ಬಂದಿರುತ್ತೆ. ಸೌಮ್ಯ ಇನ್ನೇನು ಫೋನ್ ನೋಡಬೇಕು ಅಷ್ಟರಲ್ಲಿ ಸಾಗರ್ ಬೇಗನೆ ಸ್ನಾನ ಮುಗಿಸಿ ಬಂದು ಅವಳ ಕೈಯಿಂದ ಫೋನ್ ಕಿತ್ಕೊಳ್ತಾನೆ. ನಿನಗೆ ಗೊತ್ತಾಗಲ್ವಾ ನನ್ನ ಫೋನ್ ರಿಸೀವ್ ಮಾಡಬಾರ್ದು ಅಂತ ಹೇಳಿ ಸೌಮ್ಯಳ ಮೇಲೆ ರೇಗಾಡ್ತಾನೆ. ಸಾರಿ ಸಾಗರ್, ತುಂಬ ಎಮರ್ಜೆನ್ಸಿ ಇರಬೇಕು ಅಂತ ಹೇಳಿ ಕಾಲ್ ಪಿಕ್ ಮಾಡಿದೆ ಅಷ್ಟೆ. ಸಾರಿ, ಇನ್ನು ಮುಂದೆ ಹೇಗೆ ಮಾಡಲ್ಲ ಅಂತ ಹೇಳಿ ಸುಮ್ಮನಾಗಿ ಬಿಡ್ತಾಳೆ. ಹಾಗಾದರೆ ಸಾಗರ್ ಸೌಮ್ಯಳಿಂದ ಏನಾದರೂ ಹೈಡ್ ಮಾಡ್ತಿದ್ದಾನಾ? ಸಾಗರ್ ಒಳ್ಳೆಯವನಲ್ವಾ? ಕತೆ ಮುಂದುವರಿಯುತ್ತೆ. ಹೇಗೆ ಕೇಳ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do subscribe and support.